A very good morning, my dear viewers. Welcome to my YouTube channel. This is Arun Kireddy here. In today's class, I would like to explain about the company law subject, that is key managerial personnel. ಸೊ ಮುಖ್ಯವಾದಂಥ ವ್ಯಕ್ತಿಗಳು ಯಾರು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಕೀ ಮ್ಯಾನೇಜರಿಯಲ್ ಪರ್ಸನಲ್ಗಿಂತ ಮುಂಚೆ ಪರ್ಸನಲ್ ಅಂದರೆ ಏನು ಅಂತ ಗೊತ್ತಿರಬೇಕು ನಾವು. ಪರ್ಸನಲ್ ರೆಫರ್ಸ್ ಟು ದ ಗ್ರೂಪ್ ಆಫ್ ಪೀಪಲ್ ಹೂ ಆರ್ ವರ್ಕಿಂಗ್ ಟುಗೆದರ್ ಇನ್ಸ್ಟೆಡ್ ಆಫ್ ಒನ್ ಪರ್ಸನ್. ಇನ್ ಸಿಂಪಲ್ ಲ್ಯಾಂಗ್ವೇಜ್, ಪರ್ಸನಲ್ ಮೀನ್ಸ್ the group of people working together to achieve something. So that is called as a personal. ಅಂದರೆ ವೈಯಕ್ತಿಕ ವ್ಯಕ್ತಿಗಳಿರಲಾರ್ದ ಒಂದು ಗುಂಪು ಅಂತ ನಾವಲ್ಲಿ ಕರಿತೀವಿ. ಸೊ ವಿವಿಧ ವ್ಯಕ್ತಿಗಳ ಗುಂಪು ಕೆಲಸ ಮಾಡಿದ್ರೆ ಅದಕ್ಕೆ ನಾವು ಪರ್ಸನಲ್ ಅಂತ ನಾವಲ್ಲಿ ಕರಿತೀವಿ. ನಾವು ಕೀ ಮ್ಯಾನೇಜರಿಯಲ್ ಪರ್ಸನಲ್ ಅಂದರೆ ಏನು ಅಂತ. ಸೊ ಕೀ ಮ್ಯಾನೇಜರಿಯಲ್ ಪರ್ಸನ್ಸ್ ಆರ್ ದೋಸ್ ಪರ್ಸನ್ಸ್ ಹೂ ಆರ್ ದ ಡಿಸಿಷನ್ ಮೇಕರ್ಸ್ ಇನ್ ದ ಆರ್ಗನೈಜೇಷನ್. ಸೊ ಕೀ ಮ್ಯಾನೇಜರಿಯಲ್ ಪರ್ಸನಲ್ಸ್ ಆರ್ ದ ದೋಸ್ ಪರ್ಸನ್ಸ್ ಹೂ ಆರ್ ದ ಡಿಸಿಷನ್ ಮೇಕರ್ಸ್ ಇನ್ ದ ಆರ್ಗನೈಜೇಷನ್. ನೋಡಿ, ಕೀ ಮ್ಯಾನೇಜರ್ ಪರ್ಸನಲ್ಸ್ ಅಂದ್ರೆ ನಿರ್ಧಾರವನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಂತ ಕರೆಸ್ಕೊತೇವೆ. ಸೊ ನಿರ್ಧಾರವನ್ನು ತೆಗೆದುಕೊಳ್ಳತಕ್ಕಂಥ ವ್ಯಕ್ತಿಗಳು ಅಂದ್ರೆ ದೇ ಆರ್ ವೆರಿ ಮಚ್ ಅಕೌಂಟೇಬಲ್ ಫಾರ್ ಅ ಸ್ಮೂತ್ ಫಂಕ್ಷನಿಂಗ್ ಆಫ್ ದ ಬಿಸ್ನೆಸ್ ಆಪರೇಷನ್. ನೋಡಿ, ಅವರು ವ್ಯವಹಾರ ಸೂಕ್ಷ್ಮವಾಗಿ ಸರಳವಾಗಿ ನಡಿಬೇಕಂತ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಅಂತ ನಾವಲ್ಲಿ ಕರಿತೀವಿ. ಅವ್ರಿಗೆ ನಾವು ಕೀ ಮ್ಯಾನೇಜರ್ ಪರ್ಸನಲ್ ಅಂತ ಕರಿತೀವಿ. So usually they are the member of board of director. They are not necessarily involved in a day-to-day operation. Their job is to supervise the activity anta navalli karithevi. And in simple language, key managerial personnel refers to the group of people who are in charge of maintaining the operation of a company. 2 marks question ಕೇಳಬಹುದು. What do you mean by key managerial personnel ಅಂತ ಅವಾಗ ಬರೀಬೇಕು. So key managerial personnel refers to the group of people who are in charge of maintaining the day-to-day activity as per the accounting standard 18. As per the accounting standard 18 ಅಂತ ನಾವಲ್ಲಿ ಹೇಳ್ತೀವಿ. ಅಂದರೆ ಯಾವ ವ್ಯಕ್ತಿಗಳು ವ್ಯವಹಾರವನ್ನು ನಿರ್ವಹಿಸ್ತಾರೆ ಹಾಗೂ ವ್ಯವಹಾರ ದಿನನಿತ್ಯದ ಚಟುವಟಿಕೆಗಳನ್ನು ನಿರ್ವಹಿಸ್ತಾರೆ ಅವ್ರಿಗೆ ನಾವೇನಂತ ಕರಿತೀವಿ, ಪ್ರಮುಖ ಸ್ಥಾನದಲ್ಲಿರತಕ್ಕಂಥ ವ್ಯಕ್ತಿಗಳು ಅಂತ. ದ ಪೀಪಲ್ ಹೂ ಆರ್ ಹ್ಯಾವಿಂಗ್ ದ ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಪ್ಲ್ಯಾನಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದ ಆ್ಯಕ್ಟಿವಿಟಿ ಆಫ್ ಅ ಎಂಟರ್ಪ್ರೈಸ್. ನೋಡಿ, ಯಾವ ವ್ಯಕ್ತಿಗಳು ಯೋಜನೆಯನ್ನು ಮಾಡ್ತಾರೆ, ಸಂಘಟನೆಯನ್ನು ಮಾಡ್ತಾರೆ, ನಿರ್ವಹಣೆಯನ್ನು ಮಾಡ್ತಾರೆ, ನಿಯಂತ್ರಣ ಮಾಡ್ತಾರೆ. ಸೊ ಅಂತಹ ವ್ಯಕ್ತಿಗಳಿಗೆ ನಾವೇನಂತ ಕರಿತೀವಿ, ಕೀ ಮ್ಯಾನೇಜರಿಯಲ್ ಪರ್ಸನಲ್ ಅಂತ ನಾವಲ್ಲಿ ಕರಿತೀವಿ. ಸೊ ಅಕಾರ್ಡಿಂಗ್ ಟು ಕೀ ಮ್ಯಾನೇಜರ್ ಪರ್ಸನ್ ಅಂಡರ್ ಕಂಪ್ನಿ ಆ್ಯಕ್ಟ್ 2013, ಕಂಪ್ನಿ ಕಾಯ್ದೆ 2013 ಪ್ರಕಾರ ಕೀ ಮ್ಯಾನೇಜರ್ ಪರ್ಸನಲ್ ಅಂತಂದ್ರೆ ಏನಂತ ಕರೆಸ್ಕೋಬೋದು ಅಂದರೆ, ಅಂಡರ್ ಸೆಕ್ಷನ್ 2 ಆಫ್ ಕಂಪ್ನಿ ಆ್ಯಕ್ಟ್, the key managerial personnel refers to the company as first CEO or CFO ಅಂತಲೂ ನಾವು ಕರಿತೀವಿ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆರ್ ಚೀಫ್ ಫೈನಾನ್ಸ್ ಆಫೀಸರ್, he is a key managerial personnel. Second one is a managing director, ವ್ಯವಸ್ಥಾಪಕ ನಿರ್ದೇಶಕ, ಅವನು ಕೂಡ ಕೀ ಮ್ಯಾನೇಜರಿಯಲ್ ಪರ್ಸನಲ್. ಕಾರ್ಯನಿರ್ವಹಣಾಧಿಕಾರಿ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅವರು ಕೂಡ ಕೀ ಮ್ಯಾನೇಜರಿಯಲ್ ಪರ್ಸನಲ್. ನೆಕ್ಸ್ಟ್ ಹೋಲ್ ಟೈಮ್ ಡೈರೆಕ್ಟರ್, ಪೂರ್ಣಾವಧಿಯ ನಿರ್ದೇಶಕ. ಆಮೇಲೆ ಚೀಫ್ ಫೈನಾನ್ಸ್ ಆಫೀಸರ್, ಪ್ರಮುಖ ಹಣಕಾಸಿನ ಅಧಿಕಾರಿ ಅಂತ ನಾವಲ್ಲಿ ಕರಿತೀವಿ. ಸೊ ಇವರು ಆಮೇಲೆ ರೆಸಿಡೆಂಟ್ ಡೈರೆಕ್ಟರ್, ಸ್ಥಳೀಯ ನಿರ್ದೇಶಕ. ಆಮೇಲೆ ಇಂಡಿಪೆಂಡೆಂಟ್ ಡೈರೆಕ್ಟರ್, ಸ್ವತಂತ್ರ ನಿರ್ದೇಶಕ. ಸೊ ದೀಸ್ ಆಲ್ ದ ಪರ್ಸನ್ಸ್ ಕಮ್ಸ್ ಅಂಡರ್ ದ ಕೀ ಮ್ಯಾನೇಜರಿಯಲ್ ಪರ್ಸನಲ್ ಅಂತ ನಾವಲ್ಲಿ ಹೇಳ್ತೀವಿ. ನಾವು ಫಸ್ಟ್ ವಿಲ್ ಗೋ ಥ್ರೂ ಜಸ್ಟ್ ಮೀನಿಂಗ್ ಆಫ್ ದೀಸ್ ಕೀ ಮ್ಯಾನೇಜರಿಯಲ್ ಪರ್ಸನಲ್. ಲೆಟ್ ಅಸ್ ಡಿಸ್ಕಸ್ ಡಿಟೇಲ್ ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ಸೊ ಫಸ್ಟ್ ಕೀ ಮ್ಯಾನೇಜರ್ ಪರ್ಸನಲ್ ಯಾರ್ಯಾರು ಬರ್ತಾರೆ ಅವ್ರ ಬಗ್ಗೆ ಸ್ವಲ್ಪ ನೋಡೋಣ. ಫಸ್ಟ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ನಾವು ಅಲ್ಲಿ ಕರಿತೀವಿ. ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂದರೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಈಸ್ ಅ ಒನ್ ಹೂ ಈಸ್ ಅ CEO ಹೂ ಈಸ್ ರನ್ನಿಂಗ್ ದ ಎಂಟೈರ್ ಕಂಪ್ನಿ ಆ್ಯಂಡ್ ಆಲ್ಸೋ ಮ್ಯಾನೇಜಿಂಗ್ ದ ಅಥಾರಿಟಿ ಆ್ಯಂಡ್ ಓವರಾಲ್ ಆ್ಯಕ್ಟಿವಿಟಿ ಆಫ್ ದ ಆರ್ಗನೈಜೇಷನ್ ಅಂತ ನಾವಲ್ಲಿ ಕರಿತೀವಿ. ಸೊ ಸಂಸ್ಥೆಯಲ್ಲಿ ಬರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ವಿಸ್ತರಣೆ ಮುಖಾಂತರ ವ್ಯವಹಾರ ಮಾಡ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ವ್ಯವಸ್ಥಾಪಕ ನಿರ್ದೇಶಕ ಅಂತ. ಆ್ಯಂಡ್ ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇನೋವೇಟಿಂಗ್ ಆ್ಯಂಡ್ ಗ್ರೋಯಿಂಗ್ ಆಫ್ ಅ ಕಂಪ್ನಿ ಇನ್ ಅ ಲಾರ್ಜ್ ಸ್ಕೇಲ್. ನೋಡಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಈಸ್ ಅ ರೆಸ್ಪಾನ್ಸಿಬಲ್ ಫಾರ್ ಇನೋವೇಟಿಂಗ್ ದ ಕಂಪ್ನಿ ಇನ್ ಅ ಲಾರ್ಜ್ ಸ್ಕೇಲ್ ಅಂತ ನಾವಲ್ಲಿ ಕೇಳ್ತೀವಿ. ದೀರ್ಘಾವಧಿಯವರೆಗೆ ಬಾಳಿಕೆ ಬರುವಂಗೆ ನೋಡ್ಕೋತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ನಾವಲ್ಲಿ ಕರಿತೀವಿ. ಸೊ ಮ್ಯಾನೇಜಿಂಗ್ ಡೈರೆಕ್ಟರ್ ಯೂಶ್ವಲಿ ಏನಂತ ಕರಿತೀವಿ ಅಂದರೆ ಇಂಡಿಯಾದಲ್ಲಿ CEO ಅಂತ ಕರಿತೀವಿ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. Overall, what you have to remember in a CEO means a person who is having an important position in the organization and who is responsible for all the pros and cons of the company
and who is responsible to take the important decision in a company and who is having a complete power in the organization. He is considered as a CEO or ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ನಾವಲ್ಲಿ ಕರಿತೀವಿ. ಸೊ ಯಾವ ವ್ಯಕ್ತಿ ಸಂಪೂರ್ಣ ಅಧಿಕಾರವನ್ನು ಹೊಂದಿರ್ತಾನೆ, ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಯೋಗ್ಯ ಆಗಿರ್ತಾನೆ, ಅಂತಹ ವ್ಯಕ್ತಿಯನ್ನು ನಾವೇನಂತ ಕರಿತೀವಿ, ಕಾರ್ಯನಿರ್ವಹಣಾಧಿಕಾರಿ ಅಂತ ನಾವಲ್ಲಿ ಕರಿತೀವಿ, ಅಥವಾ ವ್ಯವಸ್ಥಾಪಕ ನಿರ್ದೇಶಕ ಅಂತ ಕರಿತೀವಿ. ಸೊ ಸೆಕೆಂಡ್ ಕೀ ಮ್ಯಾನೇಜರ್ ಪರ್ಸನಲ್ ಯಾರಪ್ಪ ಅಂದರೆ ಕಂಪ್ನಿ ಸೆಕ್ರೆಟರಿ, ಕಂಪ್ನಿಯ ಕಾರ್ಯದರ್ಶಿ ಅಂತ ನಾವಲ್ಲಿ ಕರಿತೀವಿ. Now, company secretary means he is a senior level employee in the organization and who is responsible to look after the efficient administration of a company and who take care of the statutory and legal requirement of the company and who has to maintain and work according to the instruction of the board of director and who has to maintain confidential matters in the organization. So, he is known as a secretary ಅಂತ ನಾವಲ್ಲಿ ಕರಿತೀವಿ. ಕಾರ್ಯದರ್ಶಿ ಅಂತ ಕರಿಬೇಕಾದ್ರೆ ಒಬ್ಬ ಮುಖ್ಯವಾದ ಸ್ಥಾನದಲ್ಲಿರ್ತಕ್ಕಂಥ ಉದ್ಯೋಗಿ, ಒಬ್ಬ ಹಿರಿಯ ಉದ್ಯೋಗಿ ಆಗಿರ್ತಾನೆ, ಹಾಗೂ ಅವನು ಸಂಸ್ಥೆಯ ನಿರ್ವಹಣೆಯನ್ನು ಮಾಡಿಕೊಂಡು ಹೋಗಲಿಕ್ಕೆ ಪ್ರಮುಖ ವ್ಯಕ್ತಿಯಾಗಿರ್ತಾನೆ, ಹಾಗೂ ಅವನು ಸಂಸ್ಥೆಗೆ ಸಂಬಂಧಪಟ್ಟಂತಹ ಶಾಸನಬದ್ಧ ಹಾಗೂ ಪ್ರಮುಖ ನಿಯಮಾವಳಿಗಳನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾನೆ. ಆಮೇಲೆ ನಿರ್ದೇಶಕ ಮಂಡಳಿಯು ಸೂಚಿಸಿದ ಹಾಗೆ ಅವನು ಕಾರ್ಯವನ್ನು ಮಾಡ್ತಾನೆ. ಸೊ ನಿರ್ದೇಶಕ ಮಂಡಳಿ ಸೂಚಿಸಿದ ಹಾಗೆ ಕಾರ್ಯವನ್ನು ಮಾಡ್ತಾನಂದ್ರೆ ಅವನು ಪ್ರಮುಖವಾದಂಥ ಗೌಪ್ಯ ವಿಷಯಗಳನ್ನ ಕಾಪಾಡ್ಕೊಂಡು ಹೋಗ್ತಾನೆ. ಸೊ ಸಂಸ್ಥೆಗೆ ಬೇಕಾಗಿರ್ತಕ್ಕಂಥ ಪ್ರಮುಖವಾದಂಥ ನಿಯಮಗಳು, ಆಚರಣೆಗಳು, ಪದ್ಧತಿಗಳು, ಸೊ ಇವೆಲ್ಲವುಗಳನ್ನು ಸರಿಯಾಗಿ ಅವ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾನೆ. ಸೊ ಅವಾಗ ನಾವೇನಂತ ಕರಿತೀವಿ, ಕಂಪ್ನಿ ಸೆಕ್ರೆಟರಿ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಸೆಕೆಂಡ್ ಒನ್ ಕೀ ಮ್ಯಾನೇಜರ್ ಪರ್ಸನಲ್ಲಿ ಯಾರಪ್ಪ ಅಂದರೆ ಹೋಲ್ ಟೈಮ್ ಡೈರೆಕ್ಟರ್, ಪೂರ್ಣಾವಧಿಯ ನಿರ್ದೇಶಕರು ಅಂತ ನಾವಲ್ಲಿ ಕರಿತೀವಿ. ನಾವು ಹೂ ಈಸ್ ಅ ಹೋಲ್ ಟೈಮ್ ಡೈರೆಕ್ಟರ್? Whole time director is one who is simply a director who devote the complete working hours in the organization and who is independent director in the sense who has a significant part of the company and who is responsible for entire activity of the organization. ಸೊ ಯಾವ ವ್ಯಕ್ತಿ ಸಂಸ್ಥೆಯಲ್ಲಿ ಪೂರ್ಣಾವಧಿಗೆ ಕೆಲಸ ಮಾಡ್ತಾನೆ, ಸಂಸ್ಥೆಯ ಚಟುವಟಿಕೆಗಳನ್ನು ಪೂರ್ಣ ವಿವರವಾಗಿ ಕೆಲಸ ಮಾಡ್ತಾನೆ, ಸೊ ಆ ವ್ಯಕ್ತಿಯನ್ನು ನಾವು ಪೂರ್ಣಾವಧಿಯ ನಿರ್ದೇಶಕ ಅಂತ ಕರಿತೀವಿ. ಸೊ ಸಂಸ್ಥೆಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಚಟುವಟಿಕೆಗಳನ್ನ ಅವ ಕೂಲಂಕುಷವಾಗಿ ವಿವರಣಾತ್ಮಕತೆಯಿಂದ ಅವ ಕೆಲಸವನ್ನು ಮಾಡ್ತಾನೆ, ಅವಾಗ ನಾವು ಪೂರ್ಣಾವಧಿಯ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಒನ್ CFO, ಚೀಫ್ ಫೈನಾನ್ಸ್ ಆಫೀಸರ್, ಪ್ರಮುಖ ಹಣಕಾಸು ಅಧಿಕಾರಿ ಅಂತ ನಾವಲ್ಲಿ ಕರಿತೀವಿ. ದೆನ್ ಹೂ ಈಸ್ ಅ ಚೀಫ್ ಫೈನಾನ್ಸ್ ಆಫೀಸರ್? ಸೊ ಚೀಫ್ ಫೈನಾನ್ಸ್ ಆಫೀಸರ್ ಈಸ್ ಅನದರ್ ಸೀನಿಯರ್ ಲೆವೆಲ್ ಎಕ್ಸಿಕ್ಯೂಟಿವ್ who is responsible for handling financial status of a company and all the cash inflow and cash outflow and related to financial planning and any contingency related to financial asset or financial crisis. All the financial aspect has been maintained by the chief finance officer. So ಹಣಕಾಸು ಅಧಿಕಾರಿ ಅಂದ್ರೆ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ಹಣಕಾಸು ನೀತಿಗಳಿಗೆ, ಹಣಕಾಸು ಜವಾಬ್ದಾರಿಗಳಿಗೆ, ಹಣಕಾಸಿನ ಯೋಜನೆಗೆ, ಹಣಕಾಸು ಬರ್ತಕ್ಕಂತಹ ಪದ್ಧತಿಗೆ, ಹಣಕಾಸು ಹೋಗ್ತಕ್ಕಂಥ ಪದ್ಧತಿಗೆ, ಸೊ ಪ್ರತಿಯೊಂದಕ್ಕೂ ಜವಾಬ್ದಾರನಾಗಿರ್ತಕ್ಕಂಥ ವ್ಯಕ್ತಿಗೆ ನಾವೇನಂತ ಕರಿತೀವಿ, ಪ್ರಮುಖ ಹಣಕಾಸು ಅಧಿಕಾರಿ ಅಂತ ನಾವಲ್ಲಿ ಕರಿತೀವಿ. ಹಾಗೂ ಇವನು ಒಬ್ಬ ಸೀನಿಯರ್ ಆದಂತಹ ವ್ಯಕ್ತಿಯಾಗಿರ್ತಾನೆ ಅಂತ ನಾವಲ್ಲಿ ಹೇಳ್ತೀವಿ. ಆ್ಯಂಡ್ ಹೂ ಇಸ್ ಸ್ಟೇಟಸ್ ಈಸ್ ಕಮ್ಸ್ ಅಂಡರ್ ಟಾಪ್ ಲೆವೆಲ್ ಅಂತ ನಾವಲ್ಲಿ ಕರಿತೀವಿ. ಚೀಫ್ ಫೈನಾನ್ಸ್ ಆಫೀಸರ್ ಅಂತ ನಾವಲ್ಲಿ ಕರಿತೀವಿ, ಪ್ರಮುಖ ಹಣಕಾಸು ಅಧಿಕಾರಿ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ರೆಸಿಡೆಂಟ್ ಡೈರೆಕ್ಟರ್, ಸ್ಥಳೀಯ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ಇವರೆಲ್ಲ ಕೀ ಮ್ಯಾನೇಜರಲ್ ಪರ್ಸನಲ್ಸ್ ಅಕಾರ್ಡಿಂಗ್ ಟು ಕಂಪ್ನಿ ಆ್ಯಕ್ಟ್ 2013. ಸೊ ರೆಸಿಡೆಂಟ್ ಡೈರೆಕ್ಟರ್ ಅಂದರೆ ಅಕಾರ್ಡಿಂಗ್ ಟು ಸೆಕ್ಷನ್ 149 ಆ್ಯಂಡ್ ಸಬ್ಸೆಕ್ಷನ್ 3 ಆಫ್ ಕಂಪ್ನಿ ಆ್ಯಕ್ಟ್ 2013. ಸೊ ನೆನ್ಪಿಟ್ಕೊರಿ, ಅಕಾರ್ಡಿಂಗ್ ಟು ಸೆಕ್ಷನ್ 149 ಆ್ಯಂಡ್ ಸಬ್ಸೆಕ್ಷನ್ 3 ಆಫ್ ಕಂಪ್ನಿ ಆ್ಯಕ್ಟ್ 2013 requires every company to have at least one director who has stayed in India for a total period of not less than 182 days in the previous year. The government has received a request from a stakeholder for clarification with regard to applicability of provision in current year. In simple language, the person who stays in India at least 182 days or more and who is responsible to look after the company activity, he is called as a he is called as a resident director. ಸೊ ಯಾವ ನಿರ್ದೇಶಕನು ಸಂಸ್ಥೆಯಲ್ಲಿ 182 ಅಥವಾ ಅದಕ್ಕಿಂತ ಹೆಚ್ಚು ದಿನ ಇರ್ತಾನೆ, ಸೊ ಆ ವ್ಯಕ್ತಿನ ನಾವೇನಂತ ಕರಿತೀವಿ, ಸ್ಥಳೀಯ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ಸೊ ಸ್ಥಳೀಯ ನಿರ್ದೇಶಕ ಅಂತ ಕರಿಬೇಕಾದ್ರೆ ಅವನು ಖಂಡಿತವಾಗಿಯೂ 182 ದಿನಗಳವರೆಗೆ ಭಾರತದಲ್ಲಿ ಅವ ಏನು ಮಾಡಬೇಕ್ರಿ, ಸ್ಟೇ ಮಾಡಬೇಕು.
ಆಮೇಲೆ ಭಾರತಕ್ಕೆ ಸಂಬಂಧಪಟ್ಟಂಗೆ ಅವ ಕೆಲಸವನ್ನು ಮಾಡಬೇಕು ಅಂತ ನಾವಲ್ಲಿ ಹೇಳ್ತೀವಿ. ಕರೆಂಟ್ ಕ್ಯಾಲೆಂಡರ್ ಇಯರ್ ಒಳಗೆ 182 ಡೇಸ್ ಇರಬೇಕು. ಅವಾಗ ನಾವು ರೆಸಿಡೆಂಟ್ ಡೈರೆಕ್ಟರ್ ಅಂತ ನಾವಲ್ಲಿ ಕರಿತೀವಿ. ಸೊ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ ರೆಸಿಡೆಂಟ್ ಡೈರೆಕ್ಟರ್ ಮೀನ್ಸ್ ಹೂ ಸ್ಟೇಸ್ ಇನ್ ಇಂಡಿಯಾ ಅಟ್ ಲೀಸ್ಟ್ 182 ಡೇಸ್ ಆರ್ ಮೋರ್. ಸೊ ಹಿ ಈಸ್ ನೋನ್ ಆ್ಯಸ್ ಅ ರೆಸಿಡೆಂಟ್ ಡೈರೆಕ್ಟರ್. ಸೊ ಸ್ಥಳೀಯ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಇಂಡಿಪೆಂಡೆಂಟ್ ಡೈರೆಕ್ಟರ್, ಸ್ವತಂತ್ರ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ಲಾಸ್ಟ್ ಒನ್ ಇವ ಕೀ ಮ್ಯಾನೇಜರ್ ಪರ್ಸನ್ ಬರ್ತಾರೆ. ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಂದರೆ ಏನು? ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಕಾರ್ಡಿಂಗ್ ಟು ಸೆಕ್ಷನ್ 6 of according to section 149 and subsection 6, according to section 149 and subsection 6 of Company Act 2013 ನೋಡಿ, ಸೆಕ್ಷನ್ 149 subsection 6ರ ಪ್ರಕಾರ independent director is one who is relation to company, the director other than a managing director or whole time director or a nominee director who is outsiders. Now independent director is one who is come from outside, okay, outside organization. He has to work without any bias, so he is known as an independent director. ಸೊ ಸ್ವತಂತ್ರ ನಿರ್ದೇಶಕ ಅಂದರೆ ಒಬ್ಬ ಸ್ವತಂತ್ರವಾದ ನಿರ್ದೇಶಕನಾಗಿದ್ದು ಅವನು ಸಂಸ್ಥೆಗೆ ಯಾವುದೇ ರೀತಿಯಾಗಿ ಸಂಬಂಧಪಟ್ಟಿರೋದಿಲ್ಲ. ಅವನು ಸಂಪೂರ್ಣವಾಗಿ ಜವಾಬ್ದಾರಿ ಹೊರಗಿನಿಂದ ಇರುತ್ತೆ. ಅವಾಗ ನಾವೇನಂತ ಕರಿತೀವಿ? ಸ್ವತಂತ್ರ ನಿರ್ದೇಶಕ ಅಂತ ನಾವಲ್ಲಿ ಕರಿತೀವಿ. ಸೊ he is work without any bias. So these persons are called as a independent key managerial personals. ಸೊ ಯಾರ್ಯಾರು ಬಂದ್ರಿ ಕೀ ಮ್ಯಾನೇಜರ್ ಪರ್ಸನಲ್ ಒಳಗೆ? ನಂಬರ್ 1 ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಪ್ರಮುಖ ಕಾರ್ಯನಿರ್ವಹಣಾಧಿಕಾರಿ, ಅವರ ಮ್ಯಾನೇಜಿಂಗ್ ಡೈರೆಕ್ಟರ್, ವ್ಯವಸ್ಥಾಪಕ ನಿರ್ದೇಶಕರು, ಕಂಪ್ನಿ ಸೆಕ್ರೆಟರಿ, ಕಂಪ್ನಿಯ ಕಾರ್ಯದರ್ಶಿ, ಹೋಲ್ ಟೈಮ್ ಡೈರೆಕ್ಟರ್, ಪೂರ್ಣಾವಧಿಯ ನಿರ್ದೇಶಕರು, ಚೀಫ್ ಫೈನಾನ್ಸ್ ಆಫೀಸರ್, ಪ್ರಮುಖ ಹಣಕಾಸು ಅಧಿಕಾರಿ, ರೆಸಿಡೆಂಟ್ ಡೈರೆಕ್ಟರ್, ಸ್ಥಳೀಯ ನಿರ್ದೇಶಕರು, ಇಂಡಿಪೆಂಡೆಂಟ್ ಡೈರೆಕ್ಟರ್, ಸ್ವತಂತ್ರ ನಿರ್ದೇಶಕರು. ಓಕೆ, so remaining we'll see in next class. Thank you.